ಸರ್ ಇವತ್ತು ಬೆಳಿಗ್ಗೆನೇ ನೀವು ಅನಿರೀಕ್ಷಿತವಾಗಿ ಕೆರೆಬಿಳ್ಚಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ. ಕೆರೆಬಿಳ್ಚಿ ಶಾಲೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ಸರ್, ಕಾರಣ ಏನು ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ಬರೀ ಕೆರೆಬಿಳ್ಚಿ ಅಷ್ಟೇ ಇಲ್ಲ, ನಾನು ಎಲ್ಲ ಕಡೆ ಇವನ್ ಸಂತೆ ಬೆನ್ನೂರು ಹೋಗಿ ಆ ಕಡೆಯಿಂದ ಬಂದಿದ್ದೀನಿ. ಬೆಳಿಗ್ಗೆ ನನ್ನ ಏನು ಪ್ರತಿದಿನದ ಏನು ದಿನನಿತ್ಯ ಕಾರ್ಯಕ್ರಮ ಇರುತ್ತೆ, ಬೆಳಗ್ಗಿನ ನಡೆ ಗ್ರಾಮಗಳ ಕಡೆ ಅಂಗವಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೆರೆಬಿಳ್ಚಿ ಬಂದು ಒಂದು 2-3 ಕಡೆ ಕಂದಾಯ ವಸೂಲಾತಿ ಬಗ್ಗೆ ನೋಡಿದ್ದೀನಿ. ಅಲ್ಲಿ ಕಂದಾಯ ವಸೂಲಾತಿ ಸ್ವಲ್ಪ ಕಷ್ಟ ಆಗ್ತಿತ್ತು ಕಟ್ಟಲಿಕ್ಕೆ, ಅಲ್ಲಿ ಕನ್ವಿನ್ಸ್ ಮಾಡಿ ಅವರಿಗೆ ಕಂದಾಯ ಕಟ್ಟಲಿಕ್ಕೆ ಹೇಳಿದ್ದೀನಿ. ಯಾಕಂತಂದರೆ 31 ಮಾರ್ಚ್ ಇರೋದ್ರಿಂದ ನಂದು ಎಲ್ಲರಿಗೆ ಒಂದು ವಿನಂತಿ ಇದೆ, ತಾವು ಎಲ್ಲರೂ 31 ಮಾರ್ಚ್ ಒಳಗಡೆ ಕಂದಾಯ ಕಟ್ಟಬೇಕು. ಯಾಕಂತಂದರೆ ಅದು ಆದ ನಂತರ ನಿಮಗೂ 5.5% ಬಡ್ಡಿ ಬೀಳ್ತದೆ, ಮತ್ತೆ ದಂಡ ಕಟ್ಟಿಸ್ಬೇಕಾಗತ್ತೆ, ಅದಕ್ಕಾಗಿ ಒಂದು ಪೆನಾಲ್ಟಿ ಬೀಳುತ್ತೆ. ಸೊ ಅದಕ್ಕಾಗಿ ಎಲ್ಲರೂ 31 ಮಾರ್ಚ್ವರೆಗೂ ಕಂದಾಯ ಕಟ್ಟಿದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿಸಿಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಫುಡಿನ ಕ್ವಾಲಿಟಿ ಬಗ್ಗೆ ಇರಲಿ, ಅದರ ಜೊತೆಗೆ LPG ಗ್ಯಾಸ್ ಸಿಲಿಂಡರ್ದ ಒಂದು ಇಶ್ಯೂ ಅನ್ನಿಸ್ತಾ ಇದೆ. ಸೊ ಅದಕ್ಕಾಗಿ ಈ ಹಾಸ್ಟೆಲಲ್ಲಿ ಇರ್ತಕ್ಕಂಥ LPG ಸಿಲಿಂಡರ್ ಸಫಿಷಿಯೆಂಟ್ ಇದೆಯಾ ಇಲ್ಲ ಅದರ ಬಗ್ಗೆ ಖಚಿತಪಡಿಸ್ಕೊಳ್ತೀನಿ. ಸೊ LPG ಸಿಲಿಂಡರ್ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಹಾಸ್ಟೆಲಲ್ಲಿ, ಈಗಲೇ ಎಲ್ಲ ಹಾಸ್ಟೆಲಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಅದರ ಜೊತೆಗೆ ನಮ್ಮ SSLC ಮಕ್ಕಳದ ಎಕ್ಸಾಮ್ ಇದೆ 18 ತಾರೀಕಿನಿಂದ. ಸೊ ಆ ಎಕ್ಸಾಮ್ದ ಬಗ್ಗೆ ಅವ್ರ ಮಕ್ಕಳು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ, ಸ್ಟೂಡೆಂಟ್ ಬಗ್ಗೆ ಸ್ವಲ್ಪ ಇಂಟ್ರಾಕ್ಷನ್ ಮಾಡಿದ್ದೀನಿ, ಅವರು ಯಾವ ರೀತಿ ಫೇಸ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಸೊ ಅದಕ್ಕಾಗಿ ಮಕ್ಕಳಿಗೆ ಎಕ್ಸಾಮ್ ಸಲುವಾಗಿಯೂ ಶುಭ ಹಾರೈಸ್ತೀನಿ. ಸೊ ಈ ಮುಖಾಂತರ ಇವಾಗ ದಾಗಿನಕಟ್ಟೆ ಹೋಗಿ ಆ ಕಡೆ ಕುಡಿಯೋ ನೀರಿನ ಒಂದು ಸಮಸ್ಯೆ ಬರ್ತಾಯಿದೆ ಅಂತ ಗಮನಕ್ಕೆ ಬಂದಿತ್ತು. ಅಲ್ಲಿ ಹೋಗಿ ಒಂದು ಕುಡಿಯೋ ನೀರಿನ ಬಗ್ಗೆ ವ್ಯವಸ್ಥೆ ಚೆಕ್ ಮಾಡಿ ವಾಪಸ್ ಕಂದಾಯ ವಸೂಲಾತಿ ಕಡೆ ನಾನು ಹೋಗೋದು ಇದೆ. ಸೊ ಇದೇ ಉದ್ದೇಶ, ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ, ಶಾಲಾ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಬೇಕು. ನಾವು ಜಿಲ್ಲಾ ಪಂಚಾಯತ್ದಿಂದ ನಾವು ಹೋಗಿ ಅವರು ಏನೇನು ಸಮಸ್ಯೆ ಇದೆ ಅದು ತಿಳ್ಕೊಬೇಕು. ನನ್ನ ಜೊತೆಗೆ ನಮ್ಮ EO ಅವರು ಇದ್ದಾರೆ, ಪ್ರಕಾಶ್ ಅವರು, ನಮ್ಮ PDO ಇದ್ದಾರೆ ಕೆರೆಬಿಳ್ಚಿ ಗ್ರಾಮ ಪಂಚಾಯತ್. ಸೊ ನಮ್ಮ ಎಲ್ಲ ಸಿಬ್ಬಂದಿ ಜೊತೆಗೆ ನಮ್ಮ RWS ಇಂಜಿನಿಯರ್ ದಾಗಿನಕಟ್ಟೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸಲುವಾಗಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ಉದ್ದೇಶ, ಅಂದರೆ ನಾವು ಜಿಲ್ಲಾ ಪಂಚಾಯತ್ ಜನರ ಹತ್ರ ಹೋಗಿ, ಜನರ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆ ತಿಳ್ಕೊಂಡು ಬಗೆಹರಿಸೋದು ಇದೆ. ಸೊ ಇದೇ ಇನ್ನೂ ಕಂಟಿನ್ಯೂ ಆಗೋದು ಇದೆ. ಇಲ್ಲಿ ಮೊರಾರ್ಜಿ ಶಾಲೆಯಲ್ಲಿ ಫುಡ್ಡು ಮತ್ತು ಇದೆಲ್ಲ ಚೆಕ್ ಮಾಡಿದ್ರಿ ಸರ್ ನೀವು ಒಳಗಡೆ ಎಲ್ಲ? ಅದು ಯಾವ ಥರ ಅನ್ನಿಸ್ತು ಸರ್ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ? ಫುಡ್ದ ಏನು ಸಮಸ್ಯೆ ಇಲ್ಲ, ಯಾಕಂತಂದರೆ ಮೂರನೇ ವಿಸಿಟ್ ನಂದು ಈ ಶಾಲೆಗೆ. ಎರಡನೇ ಸತಿ, 1ನೇ ಸತಿ ಫುಡ್ ಕಂಪ್ಲೇಂಟ್ ಬಂದಿತ್ತು, ಆವಾಗೂ ಬಂದಿದ್ದೆ ನಾನು. ಅದಕ್ಕಿಂತ ಅದು ಆದ ನಂತರ ರ್ಯಾಂಡಮ್ ವಿಸಿಟ್ ಇತ್ತು, ಸರ್ಪ್ರೈಸ್ ಇತ್ತು, ಆವಾಗೂ ಬಂದಿದೆ. ಸೊ ಫುಡ್ ಯಾವುದೇ ಸಮಸ್ಯೆ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಕುಕ್ಕನು ಸರಿಯಾಗಿ ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದೆ. ಯಾಕಂದರೆ ಫುಡ್ ಕ್ವಾಲಿಟಿ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಸ್ವಚ್ಛತೆ ಇರಲಿಲ್ಲ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಇದು ಆಗೋದು ಚಾನ್ಸಸ್ ಇರ್ತವೆ. ಸೊ ಅದಕ್ಕಾಗಿ ಎಲ್ಲರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಯಿತು, ಈಗಲೇ ಸರಿಯಾಗಿ ರೀತಿ ಸ್ವಚ್ಛತೆ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಂತ, ಹೈಜೀನ್ ಮೇಂಟೈನ್ ಮಾಡಬೇಕಂತ. ಸೊ ದ್ಯಾಟ್ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಿನ್ನೆ ಹೊನ್ನಾಳಿ ಹೋಗಿ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಇದೆ, BCM ಹಾಸ್ಟೆಲ್ ಇದೆ, 2 ಹಾಸ್ಟೆಲ್ ಬೆಳಗ್ಗೆ ವಿಸಿಟ್ ಮಾಡಿ ಆ ಮಕ್ಕಳ ಜೊತೆಗೆ ನಿನ್ನೆ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಅಲ್ಲಿನೂ ಯಾವ ರೀತಿ ಸರ್ಪ್ರೈಸ್ ವಿಸಿಟ್ ಅಲ್ಲಿನೂ ಇತ್ತು, ಅವ್ರಿಗೆ ಏನು ಗೊತ್ತಿರಲಿಲ್ಲ. ಸೊ ಇದೇ ರೀತಿ ಪ್ರತಿದಿನ ನಿತ್ಯ ಕಾರ್ಯಕ್ರಮ ತಮ್ಮ ಎಲ್ಲರಿಗೂ ಗೊತ್ತಿದೆ, ನಡೀತಾ ಇರುತ್ತೆ. ಥ್ಯಾಂಕ್ ಯು ಸರ್.